ಮುಂದೆ ದಣಿವರಿಯದ ಶಿಕ್ಷಣ ತಜ್ಞರು, ಲೋಕಮಿತ್ರರು, ಸಮಾಜಮುಖಿ ಚಿಂತಕರಾದಂಥ ಶ್ರೀಮಾನ್ ಕೆ.ಇ. ರಾಧಾಕೃಷ್ಣ ಸರ್ ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಂಥ ಶಿಕ್ಷಣ ತಜ್ಞರು. ಸಭೆಯಲ್ಲಿ ಒಂದು ನಿವೇದನೆ, ಇಲ್ಲಿರುವಂಥ ಯಾವುದೇ ಸಾಧನಾ ಪರ್ವತಗಳನ್ನು ಪರಿಚಯಿಸ್ತೇವೆ ಅನ್ನುವಂಥ ಧಾರ್ಷ್ಟ್ಯ ಖಂಡಿತ ನಮ್ಮದಲ್ಲ. ಅವರ ಅಗಾಧ ವ್ಯಕ್ತಿತ್ವದ ಸಾಧನಾ ಸಾಗರದಲ್ಲಿ ಕೆಲವೊಂದು ಅಮೃತ ಬಿಂದುಗಳನ್ನು ಸ್ರವಿಸುವುದಷ್ಟೇ ನಮ್ಮ ಈ ಹೊತ್ತಿನ ಸೌಭಾಗ್ಯ ಅಂತ ಭಾವಿಸ್ತಾ ಆ ಕೈಂಕರ್ಯವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಚಾವುಂಡರಾಯ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದಂಥ ಬಹುಮಾನಿತ ಲೇಖಕರು. ಸುಮಾರು 20,000ಕ್ಕೂ ಅಧಿಕ ಸಂಸ್ಕೃತ ಶ್ಲೋಕಗಳನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡಿದ್ದು, ಜೈನ ಮಹಾಪುರಾಣವನ್ನು 7 ಸಂಪುಟಗಳಲ್ಲಿ ಸುಮಾರು 6,000 ಪುಟಗಳ ವಿಸ್ತಾರದಲ್ಲಿ ಪ್ರಕಟಿಸಿರುವಂಥ ಮಹಾನ್ ಪಂಡಿತರವರು. ಪ್ರಸಿದ್ಧ ಯಕ್ಷಗಾನ ಕಲಾವಿದರಾಗಿದ್ದು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ KSRTC ಸಂಘಗಳ ಮಹಾಸಂಘದ ಸಲಹೆಗಾರರಾಗಿಯೂ, ಕರ್ನಾಟಕ ದೇವಾಲಯ ನೌಕರರ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಒಟ್ಟು 51 ಕೃತಿಗಳ ಕರ್ತೃಗಳಾದಂಥ ಶ್ರೀಯುತರು ರಂಗಭೂಮಿಯ ಕಲಾವಿದರು, ನಾಟಕಕಾರರು, ಸಾಂಸ್ಕೃತಿಕ ಕ್ಷೇತ್ರದ ಮುಂಚೂಣಿಯ ವ್ಯಕ್ತಿತ್ವ. ಶಿಕ್ಷಣ, ಸಾಹಿತ್ಯ, ಸಾಂಸ್ಕೃತಿಕ ಸೇವೆಗಳ ಮೂಲಕ ಅನೇಕ ಸಾಧಕ ವಿದ್ಯಾರ್ಥಿಗಳನ್ನು ರೂಪಿಸಿರುವಂಥ ಶ್ರೇಷ್ಠ ಮಾರ್ಗದರ್ಶಕರು. ಅವರು ಈ ಹೊತ್ತು ನಮ್ಮೊಡನಿದ್ದಾರೆ. ಅವರನ್ನು ಗೌರವದಿಂದ ವೇದಿಕೆಯ ಈ ಬದಿಗೆ ಆಹ್ವಾನಿಸುತ್ತಿದ್ದೇನೆ. ಸರ್ವೇಭ್ಯೋ ಸಭಾಸದಯ ನಮಃ. ಮೂಲ ಬತ್ತಿತಿ ಮಾಲ್ತ ಸಭಿಕರಿಗೆ ನಮಸ್ಕಾರ. ನನ್ನ ಮೆಗದಿ ವೀಣಾ ತುಳುಟ್ಟೆ ಪಾತೆರೊಡನ್ನು ಬಂತೇವೆ. ಆದರೆ ತುಳುವಿನಲ್ಲೇ ಮಾತನಾಡಿದರೆ ನಾನು ನಿಮಗೆಲ್ಲ ತಲುಪೋದು ಕಷ್ಟ ಆಗ್ಬೋದು ಅಂತ ಹೇಳಿ ನಾನು ಕನ್ನಡದಲ್ಲಿ ಮಾತಾಡ್ತೇನೆ. ಗೋವಿಂದಂ ಸದಾ ಒಂದೇ. ಗೋವಿಂದ ಅನ್ನೋದೇ ಒಂದು ಸಮಾಜ ಮುಖ. ಗೋವಿಂದ, ಗೋ ಅನ್ನೋದು ವೇದ, ಗೋ ಅನ್ನೋದು ಧೇನು, ಗೋ ಅನ್ನೋದು ಸಮಾಜ, ವಿಂದ ಅನ್ನುವಂಥದ್ದು ಸಂಗ್ರಹ, ರಕ್ಷಣೆ, ಕಲೆಕ್ಟರ್, ಪ್ರೊಟೆಕ್ಟರ್, ವಿಂದ. ಗೋವಿಂದ ವರಾಹನೂ ಆಗಬಲ್ಲ. ಇಡೀ ಭೂಮಿಯನ್ನು, ಆ ಕಲ್ಪನೆ ಪುರಾಣದ್ದು ಎಷ್ಟು ಚೆನ್ನಾಗಿದೆ. ಭೂಮಿಯನ್ನು ತಾನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಬೇಕು, ಸರ್ವಾಧಿಕಾರವನ್ನು ಸ್ಥಾಪಿಸಬೇಕು ಅಂತ ಚಿನ್ನದ ಗಣ್ಣಿನ ರಾಕ್ಷಸ ಹಿರಣ್ಯಾಕ್ಷ, ಸಾಮಾನ್ಯವಾಗಿ ಚಿನ್ನದ ಕಣ್ಣುಳ್ಳವರೆಲ್ಲ ರಾಕ್ಷಸರಾಗ್ಬಿಡ್ತಾರೆ. ರಾಕ್ಷಸ ಭೂಮಿಯನ್ನು ಹಿಡಿಯೋಕ್ಕೆ ಹೋದಾಗ ವರಾಹ ಗೋವು ಒಂದು ರಕ್ಷಿಸಿದ್ದು. ಹಿರಣ್ಯ ಕಶಿಪು ಈ ಸಂಪತ್ತಿನ ಒಡೆಯ ನಾನೇ ರಾಜ, ನಾನೇ ದೇವರು, ಅಧಿಕಾರದಲ್ಲಿದ್ದ ಅನೇಕ ಜನಕ್ಕೆ ಸರ್ವಾಧಿಕಾರ ಮತ್ತು ಸರ್ವರ ಅಧಿಕಾರ ಅಂತ ಈಗ ಒಂದಿದೆ, ಪವರ್ ಓವರ್ ಟೆಕ್ನಾಲಜಿ. ಅವರು ಹಿರಣ್ಯ ಕಶಿಪುಗಳಾಗಿ ಸಂಪತ್ತು ತನ್ನದು ಆಗಬೇಕು ಅಂತ ಹೇಳಿದಾಗ ನರಸಿಂಹ ಬರ್ತಾನೆ. ಎರಡೂ ಪ್ರಕೃತಿಯ ಶಕ್ತಿಗಳು. ಯಾಕೆ ಮಾತನ್ನು ಆರಂಭ ಮಾಡಿದೆ ಅಂದರೆ, ಗೋವಿಂದಾಚಾರ್ಯರಿಗೆ ನರಸಿಂಹ ಅಷ್ಟಕ ಸ್ತೋತ್ರ ಅತ್ಯಂತ ಪ್ರಿಯವಾದದ್ದು. ಅವರ ರಚಕರು ನನ್ನ ಗೆಳೆಯರಾದಂತಹ ಗುರುರಾಜ್ ಮಾರ್ಪಳ್ಳಿ ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿ ಅದೊಂದು ಅದ್ಭುತವಾದಂಥ ಒಂದು ಗೀತೆ. ಗೋವಿಂದಾಚಾರ್ಯರು, ಗೋವಿಂದ ಹೆಸರಿನಲ್ಲೇನಿದೆ, ಶೇಕ್ಸ್ಪಿಯರ್ ಕೇಳಿದ್ದು ಹೆಸರಿನಲ್ಲೇ ಇದೆ ಅನ್ನೋದು ಕೂಡ ನಾವು ಸಾಧಿಸಿ ತೋರಿಸಬಹುದು, ಅದನ್ನು ಸಮೀಕರಣ ಮಾಡಬಹುದು. ಗೋವಿಂದಾಚಾರ್ಯರ ನಮ್ಮ ಸೇತುರಾಮ್ ಹೇಳಿದರು, ಸಂಸಾರಿಗಳು, ಸನ್ಯಾಸಿಗಳು ಇತ್ಯಾದಿ. ಸನ್ಯಸ್ತ ಅಂದ್ರೇನು, ಸಂಸಾರ ಅಂದ್ರೇನು? ಸಂಸಾರ ಅನ್ನೋದು ಇಡೀ ಲೋಕ ಅಂತ ಆಗ್ಬಿಟ್ಟಿದ್ರೆ, ಲೋಕಮುಖವಾಗಿದ್ದರೆ ಎಲ್ಲರೂ ಸಂಸಾರಿಗಳೇ. ಸನ್ಯಸ್ತರು ಅನೇಕ ಬಾರಿ ತಮ್ಮನ್ನು ತಾವು ನ್ಯಸ್ತ ಮಾಡ್ಕೊಳ್ಳೋಕ್ಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿಯನ್ನು ಕಂಡಾಗ
ಗೋವಿಂದಾಚಾರ್ಯರು ಆಚಾರ್ಯರು. ನಾವೆಲ್ಲ ಪ್ರೊಫೆಸರ್ಸ್ ಅಂತ ಒಂದು ಟೈಟ್ಲ್ ಇದೆ ನಮಗೆ. ಪ್ರೊಫೆಸರ್ಗೆ ಈಕ್ವಲ್ ಆಚಾರ್ಯ. ಪ್ರೊಫೆಸರ್ ಇಸ್ ದ ಒನ್ ಹೂ ಪ್ರೊಫೆಸರ್ಸ್ ಎ ಫಿಲಾಸಫಿ ಆ್ಯಂಡ್ ಸ್ಟ್ಯಾಂಡ್ಸ್ ಬೈ ದಟ್. ಆಚಾರ್ಯ ಇಸ್ ದ ಒನ್ ದಟ್ ಫಿಲಾಸಫರ್. ಗೋವಿಂದಾಚಾರ್ಯರು ಸಾಮಾನ್ಯವಾಗಿ ನಮ್ಮ ಕಡೆ ಉಡುಪಿ ಕಡೆ ಎಲ್ಲ ಆಚಾರ್ಯ ಅನ್ನುವಂಥದ್ದೊಂದು ಬಳಕೆ ಸರ್ನೇಮಾಗಿ ಬಂದರು. ಆಚಾರ್ಯ ಅನ್ನುವಂಥ ಪದಕ್ಕೆ ಸಾರ್ಥಕತೆಯನ್ನು ಅನ್ವರ್ಥಕತೆಯನ್ನು ತಂದುಕೊಟ್ಟವರು ಗೋವಿಂದಾಚಾರ್ಯರು. 1966-67 ಜ್ಞಾಪಕ ಇಲ್ಲ. ನಾನು ಉಡುಪಿಯಲ್ಲಿ ವಿದ್ಯಾರ್ಥಿ, MGM ಕಾಲೇಜಿನಲ್ಲಿ. ಕಾಣಿಯೂರು ಮಠದ ಅಟ್ಟದಲ್ಲಿ ನನ್ನ ವಾಸ, ಭೋಜನ ಶಾಲೆಯಲ್ಲಿ ನನ್ನ ಊಟ. ಆಗ ಉದಯವಾಣಿ ಪತ್ರಿಕೆ ಆರಂಭ ಆಯಿತು. ಉದಯವಾಣಿ ಪತ್ರಿಕೆ ಆರಂಭ ಆದಾಗ ಬನ್ನಂಜೆ ರಾಮಾಚಾರ್ಯರ ಪ್ರಧಾನ ಸಂಪಾದಕರು ಗೋವಿಂದಾಚಾರ್ಯರು ಬರೆಯೋರು. ಆಗಲೇ ಗೋವಿಂದಾಚಾರ್ಯರು ಒಂದು ರೀತಿಯ ರೆಬೆಲ್. ನಾನು ಅನೇಕ ಬಾರಿ ನನ್ನನ್ನೇ ನಾನು ಕೇಳಿಕೊಳ್ಳೋದೊಂದು, ಈ ರಿಬೆಲ್ ಯಾರು, ಈ ಕನ್ಸರ್ವೇಟಿವ್ ಯಾರು? ರಿಬೆಲ್ ಅನ್ನೋನು ಸ್ವಯಂ ಸಂವಾದಿ ಆದರೆ ವಾದ ಮಾಡ್ತಾ ಬೋಧವನ್ನು ಹೆಚ್ಚಿಸಿದರೆ ಅವನು ನಿಜವಾದ ರಿಬೆಲ್ಲಿನ ಉದ್ದೇಶವೇ ಅಷ್ಟು. ಗೋವಿಂದಾಚಾರ್ಯರು ಆಗ ಒಂಥರದ ರಿಬೆಲ್. ನಾವೆಲ್ಲ ವಿದ್ಯಾರ್ಥಿಗಳು ಅವರ ಸುತ್ತ ಹೋಗ್ತಾ ಇದ್ದದ್ದುಂಟು. ಮಕ್ಕಳೇ ಆಗಲೇ ಅವರು ಇನ್ನು ಯುವಕರಾಗಿದ್ದರಷ್ಟೇ ನಮ್ಮನ್ನು ಮಕ್ಕಳೇ ಅಂತ ಕರೆದು ಮಕ್ಕಳೇ ಅಂತೇಳಿ ನಮ್ಮ ಹತ್ರ ಚರ್ಚೆ ಮಾಡೋರು. ಆ ಕಾಲದ ಒಂದು ರೀತಿಯ ಭಾವನಾತ್ಮಕವಾದಂಥ ವಿ ವರ್ ಆಲ್ ಲೆಡ್ ಬೈ ಇಮೋಷನ್ಸ್, ಇನ್ಸ್ಟಿಂಕ್ಟ್ಸ್, ಪ್ಯಾಷನ್, ಕ್ವಿಕ್ ಡಿಸಿಷನ್ಸ್ ಟೇಕಿಂಗ್. ಇದು ಆಗ ಅವರ ಜೊತೆ ಇದ್ದದ್ದು. ಅವರ ಸಾಹಿತ್ಯದ ಸೃಷ್ಟಿಯ ವ್ಯಾಪ್ತಿ ಸಾಗರದಂತೆ. ಸಾಗರಕ್ಕೆ ಮಿತಿಯುಂಟೆ? ಎಷ್ಟು ಸಪ್ತ ಸಾಗರ ಅಂತೀವಿ, ನಿಜಕ್ಕೂ ಒಂದೇ ಸಾಗರ ಅಲ್ವೇ? ಒಂದು ಸಾಗರವನ್ನು ಮತ್ತೊಂದು ಅಪ್ಪಿಕೊಳ್ಳುವುದಿಲ್ವೇ, ಒಪ್ಪಿಕೊಳ್ಳುವುದಿಲ್ವೇ, ತಬ್ಬಿಕೊಳ್ಳುವುದಿಲ್ವೇ? ಮೃದುವಾದ ಅಲೆಯಿಂದ ಸ್ಪರ್ಶಿಸುವುದಿಲ್ವೇ? ಸಿಟ್ಟು ಬಂದಾಗ ಬಿಗಿಯಾದ ಅಲೆಯಿಂದ ಹೊಡೆಯೋದಿಲ್ವೇ? ಅಟ್ಲಾಂಟಿಕ್ ಸಾಗರ ಇರ್ಬೋದು, ಹಿಂದೂ ಸಾಗರ ಇರ್ಬೋದು, ಶಾಂತ ಸಾಗರ ಇರ್ಬೋದು, ಎಲ್ಲ ಸಾಗರಗಳು ಒಂದನ್ನೊಂದು ಸ್ಪರ್ಶಿಸುವಂಥದ್ದು ಸಾಗರ. ಅಂತಹ ಸಾಗರ ಅವರು ಸುಲಭವಾಗಿ ಹಳ್ಳಿ ಹುಡುಗಿ ಪೇಟೆಗೆ ಬಂದಳು ಅಂತ ಹಾಡಬಲ್ಲರು. ಹಳ್ಳಿ ಹುಡುಗಿ ಪೇಟೆಗೆ ಬಂದಳು ಅಂತ ಸಾಮಾನ್ಯ ಪದ್ಯವಾಗಿ ನಮಗೆ ಕಂಡರೂ ಕೂಡ ಹಳ್ಳಿ ಮತ್ತು ಪೇಟೆಗೆ ಇರುವಂಥ ಒಂದು ಸಾಂಸ್ಕೃತಿಕವಾದ ಸಂಬಂಧ. ಇಲ್ಲಿ ಅವರ ಒಂದು ಸಿಗ್ನೇಚರ್ ಲೈನ್ ನೋಡಿದೆ, ಪ್ರಜಾಪ್ರಭುತ್ವ ಅನ್ನೋದು ನಮ್ಮನ್ನು ನಾವು ಮೋಸಗೊಳಿಸುವಂಥದ್ದು. ಯಾಕಂದರೆ ನಾವೆಲ್ಲ ಏಕತ್ರಿತರಾಗೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಕೊಡೆಯಡಿ ನಾವು ಇರೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಭಿನ್ನರು, ನಾವೆಲ್ಲ ಒಂದೇ ಆದರೆ ಭಿನ್ನರು. ಅದಕ್ಕೆ ಫಾರ್ಸ್ಟರ್ ಹೇಳ್ತಾನೆ 2 cheers ಫಾರ್ ಡೆಮಾಕ್ರಸಿ ಅಂತ, ನಾಟ್ 3. 2 cheers. ಇಟ್ ಈಸ್ ಬೆಟರ್ ಅವೈಲೇಬಲ್ ಫಾರ್ಮ್ ಆಫ್ ದ ಗೌರ್ಮೆಂಟ್ ಅಷ್ಟೇ. ನಿಜವಾದ ಗೌರ್ಮೆಂಟ್ ಯಾವುದು? ಸ್ವರಾಜ್ಯ. ವೇದದಲ್ಲಿ ಬರುವಂತಹ ಸ್ವರಾಜ್ಯಂ ಅನ್ನುವಂಥ ಕಲ್ಪನೆ, ಅಲ್ಲಿ ನಿಯಮಗಳನ್ನು ನಾವೇ ಒಡ್ಡಿಕೊಳ್ಳುವಂತಹ ಒಂದು ಕಲ್ಪನೆ. ಈ ಹಳ್ಳಿ ಹುಡುಗಿ ಪೇಟೆಗೆ ಬಂದಾಗ ಪೇಟೆ ಅನ್ನುವಂಥ ನಾಗರಿಕತೆ ಯಾವತ್ತೂ ವಿಕೃತ, ಕ್ಷಮಿಸಿ. ಹಳ್ಳಿ ಅನ್ನುವಂಥದ್ದು ಸಂಸ್ಕೃತಿ, ಒಂದು ವಿಕೃತಿ. ಈ ಸಂಸ್ಕೃತಿಯನ್ನು ಅರಗಿಸಿಕೊಂಡ್ರೆ ಈಗ ನಮ್ಮಲ್ಲಾಗುವಂತೆ ರುರ್ಬನ್ ಅಂತೀವಿ ನಾವು. ರೂರಲ್ ಅನ್ನೋದಿಲ್ಲ, ಅರ್ಬನ್ ಅನ್ನೋದಿಲ್ಲ, ರುರ್ಬನ್ ಅಂತೀವಿ ನಾವು. ಯಾಕಂದರೆ ನಮ್ಮ ಮಲೆನಾಡಿನ ಗರ್ಭದ ನನ್ನ ಹಳ್ಳಿಯಲ್ಲೂ ಕೂಡ ಮದುವೆಗಳು ನಡೆದರೆ ಕೋಕೋ ಕೋಲಾ ಇರುತ್ತೆ ಅಲ್ಲಿ. ರುರ್ಬನ್ ಕಲ್ಚರ್. ನಾನು ತಪ್ಪು ಅಂತ ಹೇಳೋದಿಲ್ಲ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈ ಸಂಸ್ಕೃತಿ ವಿಕೃತಿಯನ್ನು ತಿಂದರೆ ಅಥವಾ ವಿಕೃತಿ ಸಂಸ್ಕೃತಿಯನ್ನು ತಿಂದರೆ ಅಪಾಯ. ಸಂಸ್ಕೃತಿ ವಿಕೃತಿಯನ್ನು ಹದ ಮಾಡಿದರೆ ಅದು ನಾಗರಿಕತೆ ಆಗ್ತದೆ. ಅವರು ಇತ್ತೀಚಿನ ದಿನಗಳಲ್ಲಿ ನನಗೆ ಭಯವಾಗ್ತಾ ಇದ್ದದ್ದು ಯಾವ ಮೈನಿಂಗ್ ಗೊತ್ತಾ? ಮೈಂಡ್ ಮೈನಿಂಗ್. ಅವ್ರ ಮೈಂಡ್ ಇಟ್ ಸೆಲ್ಫ್ ಇಸ್ ಬಿಕಮಿಂಗ್ ಮೈಂಡ್ ಮೈನಿಂಗ್ ಅಂತ ಹೇಳ್ತೀವಿ. ಆಚಾರ್ಯರ ಪ್ರವಚನದಲ್ಲಿ ಮೈನಿಂಗ್ ಇರಲಿಲ್ಲ, ಮೈಂಡ್ಗೆ ಮೀನಿಂಗ್ ಇತ್ತು. ಅವರು ಪಲ್ಪಿಟ್ ಅರಗೆನ್ಸ್ ಇರಲಿಲ್ಲ. ಕೇಳು ಜನಮೇ ಜಯ ಧರಿತ್ರಿ ಪಾಲ ಅಲ್ಲ, ಕೇಳುವ ಜನಮೇ ಜಯ ಜೊತೆಗೆ ಧರಿತ್ರಿ ಪಾಲ.
ಅಥಾಥೋ ಧರ್ಮ ಜಿಜ್ಞಾಸ, ಕರ್ಮ ಜಿಜ್ಞಾಸ, ನ್ಯಾಯ ಜಿಜ್ಞಾಸ, ಜಿಜ್ಞಾಸೆಯಿಂದ ಹೊರಟದ್ದು. ಅವರ ಪ್ರವಚನಗಳನ್ನು ನಾವು ಆನಂದ ಬಳಗದಲ್ಲಿ ಮಾಡಿದಾಗ ಸದಾಕಾಲ ಕೇಳ್ತಾ ಇದ್ದೆ ನಾನು. ಆ ಪ್ರವಚನಗಳಲ್ಲಿ ಸಂವಾದ ಇತ್ತು. ಯಾರೋ ಒಬ್ಬರು ಹೇಳ್ತಾರೆ ಅಂತಲ್ಲ, ನಮ್ಮ ಅಜ್ಜ ನಮ್ಮ ಅಜ್ಜಿ ನಮ್ಮನ್ನು ಪಕ್ಕದಲ್ಲಿ ಕೂಡಿಸಿಕೊಂಡು ಹೇಳಿ ಸ್ಪರ್ಶಿಸುವ ಒಂದು ಅನುಭವ ನಮಗಿತ್ತು. ಆದ ಕಾರಣ ಇನ್ನೊಂದು ಅವಳ ವಿಶಿಷ್ಟವಾದ ಸಂಗತಿ ಅಂದರೆ, ತಾನು ನಂಬಿದ್ದನ್ನು ಸ್ಪಷ್ಟವಾಗಿ ಆ ನಂಬಿಕೆಗೆ ಕೃಷ್ಣಾರ್ಪಣ ಮಸ್ತು ಅನ್ನೋರು ಸಮರ್ಪಣಾ ಭಾವ ಇತ್ತು. ಅಲ್ಲಿ ದ್ವಂದ್ವ ಇರಲಿಲ್ಲ. ಅವರು ಜನ್ಮತಃ ದ್ವೈತಿ ಮತ್ತು ಕರ್ಮತಃ ದ್ವೈತಿ. ಕರ್ಮಠರಲ್ಲ, ಮಠೀಯ ಸಂಸ್ಕೃತಿಯಲ್ಲಿದ್ದರೂ ಕೂಡ ಕರ್ಮಠರಲ್ಲ, ಅವರು ದ್ವೈತಿ, ದ್ವಂದ್ವ ಇರಲಿಲ್ಲ. ನನ್ನಂಥ ಭಾಗವತ ಸಂಪ್ರದಾಯಕ್ಕೆ ಸೇರಿದವರೇ ದ್ವೈತಾದ್ವೈತಗಳ ಸಂಬಂಧ ಎರಡೂ ಇರ್ತವೆ, ಸಂಶಯಗಳು ಇರ್ತವೆ, ಅನೇಕ ಬಾರಿ ಸಂಶಯಗಳ ಜೊತೆಗೆ ಕನ್ಫ್ಯೂಷನ್ಸು ಇರ್ತವೆ. ಆಚಾರ್ಯರಿಗೆ ಎಲ್ಲವೂ ಸ್ಪಷ್ಟವಾಗಿತ್ತು. ತಾನು ನಂಬಿದ್ದು ಸರಿ ಅನ್ನುವಂಥ ಆಚಾರ್ಯರು ನೀವು ನಂಬಿದ್ದು ಸರಿಯಲ್ಲ ಅಂತ ಹೇಳೋರಲ್ಲ, ನೀವು ನಂಬಿದ್ದು ಸರಿ ಅಂತ ಹೇಳೋರು. ಯಾಕಂದರೆ ನಾನು ನೀನು ಅದು, ನಾನು ನೀನು ಅದು, ಅದೇ ಎಲ್ಲ ನಮ್ಮ ಸಂಶೋಧನೆಗಳ ನಮ್ಮ ಜ್ಞಾನದ ಚೌಕಟ್ಟದೆ. ಐ ಯು ಆ್ಯಂಡ್ ದಟ್. ಇನ್ನೊಂದು ಈ ಐ ಯು ದಟ್ಟಿಗಿಂತ ಮತ್ತೊಂದಾದರೆ ದುಟ್ಟಿದೆಯಲ್ಲ, ಶೇಕ್ಸ್ಪಿಯರ್ ಹೇಳುವಂಥ ದುಟ್ಟಿದೆಯಲ್ಲ, ಬೇಂದ್ರೆ ಹೇಳುವಂಥ ಉದಕೂ ಇದೆಯಲ್ಲ, ಅದು ಮೆಟಾಫಿಸಿಕ್ಸ್ ಆಗ್ತದೆ. ಒಂದು ಫಿಸಿಕ್ಸ್ ಆಗ್ತದೆ, ಒಂದು ಮೆಟಾಫಿಸಿಕ್ಸ್ ಆಗ್ತದೆ. ನಮ್ಮೆಲ್ಲ ಜ್ಞಾನ, ಭೌತಿಕ ಜ್ಞಾನ, ಎಲ್ಲ ಜ್ಞಾನವು, ಅದಕ್ಕೆ ಸಾಹಿತ್ಯ ಅರ್ಧ ಫಿಲಾಸಫಿ ಅಂತ ಹೇಳ್ತೀವಿ ನಾವು, ಹಾಫ್ ಫಿಲಾಸಫಿ ಅಂತ, ಎರಡರ ಮಧ್ಯೆ ಮೆಟಾಫಿಸಿಕ್ಸ್ ಆಗ್ತದೆ. ಆಚಾರ್ಯರ ಸಮಾಜ ಮುಖದಲ್ಲಿ ಮೆಟಾಫಿಸಿಕ್ಸು ಫಿಸಿಕ್ಸು ಎರಡು ಸಮ್ಮಿಲನಗೊಂಡಿತ್ತು. ಅವರೆಲ್ಲ ಪ್ರವಚನಗಳಲ್ಲಿ ಅದು ಏಕಾದಶ ರುದ್ರದ ಬಗ್ಗೆ ಹೇಳಿ, ಅವರು ತುಳಸಿ ಪೂಜೆಯ ಬಗ್ಗೆ ಹೇಳಿ, ಸಂಸ್ಕಾರಗಳ ಬಗ್ಗೆ ಹೇಳಿ, ನಿದ್ದೆ ಮಾಡುವುದು ಹೇಗೆ ಅಂತ ಹೇಳಿ, ಕನಸಿನ ಬಗ್ಗೆ ಹೇಳಿ, ಎಲ್ಲವೂ ಕೂಡ ಈ ಬಿಗಡಾಯಿಸಿದ ಪದಪುಂಜಗಳ ಫಿಲಾಸಫಿಕಲ್ ವರ್ಡ್ಸ್ ಇರಲಿಲ್ಲ. ಅನೇಕ ಬಾರಿ ಫಿಲಾಸಫಿ ಅಂದರೆ ಸ್ಪೀಕ್ ಸಮಥಿಂಗ್, ಅವನು ಫಿಲಾಸಫಿ ಮಾತಾಡ್ತಾನೆ ಅಂದರೆ ನಮಗೆ ಅರ್ಥ ಆಗದ ಭಾಷೆಯಲ್ಲಿ ಮಾತಾಡ್ಬಿಟ್ರೆ ಅದು ಫಿಲಾಸಫಿ. ಆದರೆ ಫಿಲಾಸಫಿ ತತ್ವಜ್ಞಾನ, ಅದು ಆ ಜ್ಞಾನ ಇದೆಯಲ್ಲ, ಅದು ಅವರಲ್ಲಿ ತತ್ವಮಸಿ, ಅದು ಅವರಲ್ಲೇ ಇದ್ದದ್ದು. ಅವರಲ್ಲಿ ಒಪ್ಪಿಸುವ ಧ್ವನಿ ಇತ್ತು. ಹೆಚ್ಚು ಮಾತಾಡೋದಿಲ್ಲ. ನರಸಿಂಹಾಷ್ಟಕದ ಬಗ್ಗೆ ಒಂದು ಮಾತಾಡಿ ಅವರ ಸಮಾಜ ಮುಖವನ್ನು ಹೇಳಬೇಕು ಅಂತಿದ್ದೇನೆ. ಅದಕ್ಕಿಂತ ಮೊದಲು ಟಿ.ಎಸ್. ಎಲಿಯಟ್ಟು ಭಾಳೊಂದು ಪ್ರಶ್ನೆ ನನಗೆ ಹೇಳ್ತಾನೆ. ವೇಸ್ಟ್ಲ್ಯಾಂಡ್ ಪತ್ರಿಕೆಯಲ್ಲಿ, ವೇಸ್ಟ್ಲ್ಯಾಂಡ್ ಅದು ಆ ಕಾಲಕ್ಕೆ ಸಂಬಂಧಪಟ್ಟದ್ದು. ಬಹುಶಃ ಪಾಶ್ಚಾತ್ಯ ಚಿಂತನಾ ಕ್ರಮದಲ್ಲಿ ವೇಸ್ಟ್ಲ್ಯಾಂಡ್ ಬದುಕಿಗಾಗಿ ಅನ್ನುವಾಗ, ಬದುಕಿನ ಆಚೆಗೆ ಇಲ್ಲ ಅನ್ನುವಾಗ ವೇಸ್ಟ್ಲ್ಯಾಂಡ್, ಬರ್ತ್ ಡೆತ್ ಆ್ಯಂಡ್ ಕಾಪ್ಯುಲೇಷನ್ ಅಂತಾನೆ. ಅದು ಭಗವದ್ಗೀತೆಯಲ್ಲಿ ಭಾಳ ಅದ್ಭುತವಾಗಿ ಭಗವಾನ್ ಕೃಷ್ಣ ಹೇಳ್ತಾನೆ. ದ್ವಾವಿಮೌ ಪುರುಷೌ ಲೋಕೆ, ಎರಡು ರೀತಿಯ ಜನ ಇದ್ದಾರೆ. ಕ್ಷರಾಕ್ಷರ ಏವಚ, ಕ್ಷರರು ಮತ್ತು ಅಕ್ಷರರು. ಕ್ಷರ ಸರ್ವಾಣಿ ಭೂತಾನಿ, ಎಲ್ಲರಲ್ಲೂ ಕೂಡ ಕ್ಷರ ಇದ್ದಾನೆ, ಅಳಿಸಿ ಹೋಗುವ ಜರಾಮರಣಗಳಿಗೆ ತುತ್ತಾಗುವುದು. ಅಕ್ಷರ ಯಾರು? ಅಳಿಸದ್ಯಾವುದು? ಕೆಲವರು ಅಳಿಸದವರು, ಅಳಿಯದವರು. ಯಾಕಂದರೆ ಅವರು ಮರಳ ಕಾಲ ಅನ್ನುವಂಥ ಮರಳ ದಂಡೆಯಲ್ಲಿ ತಮ್ಮ ಹೆಜ್ಜೆಯನ್ನು ಬಲವಾಗಿ ಉರುತ್ತಾರೆ ವಿನಃ ಅದನ್ನು ಜಾರಿಸ್ಕೊಂಡು ಹೋಗೋದಿಲ್ಲ. ಸಮುದ್ರ ದಂಡೆಯಲ್ಲಿ ನಾವು ಕಾಲನ್ನು ಬಲವಾಗಿ ಉರಿದರೆ ಅಲೆ ಬಂದರೂ ಕೂಡ ಅದರ ಗುರುತು ಸಿಗ್ತದೆ, ಜಾರ್ಕೊಂಡು ಹೋದರೆ ಅದು ಇರೋದಿಲ್ಲ. ಅಂಥ ದೃಢವಾದಂಥ ಹೆಜ್ಜೆಯನ್ನಿಟ್ಟವರು ಸಮಾಜಮುಖಿ ನಮ್ಮ ಗೋವಿಂದಾಚಾರ್ಯರು. ಇದೊಂದು ಭಜೆ ಭುವನ ಬಂಧುರಂ ಹೃದಿ ನಿಜೇಂದಿರ ಮಂದಿರಂ ಪರಂತುರಂಗ ಕಂಧರಂ ದರದರಂ ನೃಕಂಠೀರಮಂ. ನರಸಿಂಹ ಎಂಥ ಅದ್ಭುತವಾದಂಥ ಶಕ್ತಿ, ಅದು ಪ್ರಕೃತಿ. ಈಗ ಆಗ್ತಾ ಇರುವಂಥ ಕ್ಲೈಮೇಟ್ ಚೇಂಜ್ ಇದೆಯಲ್ಲ, ಅದು ಹಿರಣ್ಯಕಶಿಪುವಿನ ಅಟ್ಟಹಾಸದಿಂದ ನಲುಗಿ ಹೋಗಿದಂಥ ಪ್ರಹ್ಲಾದನಿಗೆ, ನಮ್ಮಂಥ ಸಾಮಾಜಿಕರಿಗೆ ಪ್ರಕೃತಿಯ ಸಿಟ್ಟು ಇದೆಯಲ್ಲ ನೋಡಿ. ನರಕೇಸರಿಣಂ ಧಿಕೃತ ಹಿರಣ್ಯ ಕರಿಣಂ ಚಸುಕರಿಣಂ ಸುಕರಿಣನಂ ಕರಿಣಂಚ ಸುಕರಿಣಂ ತೋಷಿತ ಬುಧಜನ ಹರಿಣಂ
ಒಡಿನಲ ಧರಿಣಂ ಸ್ಮರಾಮಿ ಮಂದರಿಣಂ. ನಾನು ಈ ಮಾತುಗಳನ್ನು ಯಾಕೆ ಹೇಳಿದ್ದೀನಿ ಅಂದರೆ ಅಲಿಟ್ರೇಷನ್, ಅನುರಣನ, ಟೈಗರ್ ಟೈಗರ್ ಬರ್ನಿಂಗ್ ಬ್ರೈಟ್, ಅನುರಣನ. ಈ ಅನುರಣನ ಮಂಜೇಶ್ವರ ಗೋವಿಂದ ಪೈಗಳಿಗೆ ಸಿದ್ಧಿಸಿದ್ದು, ಗೋವಿಂದಾಚಾರ್ಯರಿಗೂ ಸಿದ್ಧಿಸಿದ್ದು. ಈ ಅನುರಣನವನ್ನು ಮಾಡುವಂಥ ಕವಿ ಮಾನಸಿಕವಾಗಿ ನೋಡಿದರೆ ಅವನು ತನ್ನನ್ನೇ ತಾನು ಅನುರಣಿಸಿಕೊಳ್ಳುತ್ತಾ ಸಮಾಜ ಜೊತೆ ಕಾಣಿಸ್ತಾನೆ. ಅಂಥ ಕವಿ ಹೃದಯ ಅವರದ್ದು. ಸಂಸ್ಕೃತವೇ ವಿಶಿಷ್ಟ ಅನ್ನೋರು, ಶ್ರೇಷ್ಠ ಅನ್ನೋರು ಅಂತಲ್ಲ. ಮುಗೀತು ಸಂಸ್ಕೃತ 1 ಗಂಟೆ ಮನೊಂದು ಮೇಷ್ಟ್ರು ಅದು ಒಳ್ಳೆ ಆಡಿಯನ್ಸ್ ಸಿಕ್ಕಿದ್ರೆ ಸುಮ್ಮನೆ ಇರ್ತೀವ. ಅವರ ನರಸಿಂಹವೇ ಒಂದು ಸಮಾಜ, ಆ ನರಸಿಂಹನ ಸಾಕ್ಷಾತ್ಕಾರವೇ ಒಂದು ಸಮಾಜ. ತುಂಬ ಜನ ಮಾತಾಡೋರಿದ್ದಾರೆ, ಘಟಾನುಘಟಿಗಳಿದ್ದಾರೆ. ನನ್ನ ಜೊತೆ ಯಕ್ಷಗಾನದಲ್ಲಿ ಉರುಡಿರುವಂಥ ಫೈಟ್ ಮಾಡಿರುವಂಥ ಘನ ಭಟ್ರಿದ್ದಾರೆ, ಜಯಮಾಲಕ್ಕ, ಶಂಕರ್. ಡುಂಡಿರಾಜರು ಚುಟುಕು ಪತಿ, ಅವರಿಗಾಗಿದ್ದೆ ಗೋವಿಂದರ ಮತಿ. ಈ ಇಮಮಾಚಾರ್ಯ ಗೋವಿಂದೇ ಸನ್ನಿಧಿಯ ಹರಿಸ್ತವಂ ರಚಯಾಮಾಸತು ಪ್ರೇಮ್ಣ ಪ್ರಾಣ ನಾರಾಯಣ ಸ್ವಯಂ. ಇದು ಅಷ್ಟಕದ ಕೊನೆ. ನಾರಾಯಣ ಸ್ವಯಂ. ಯಾರು ಸ್ವಯಂ ನಾರಾಯಣರ ಅಂತ ಅಂದುಕೊಳ್ತಾರೋ, ನಾರಾಯಣರಾಗ್ತಾರೋ ಅವರು ಸಮಾಜಮುಖಿಗಳಾಗ್ತಾರೆ. ಯಾಕಂದರೆ ಅವರು ಸ್ವಯಂ ಎಲ್ಲರಲ್ಲೂ ನಾರಾಯಣರನ್ನು ಕಾಣ್ತಾರೆ. ಅಂಥ ಗೋವಿಂದಾಚಾರ್ಯರಿಗೆ ನಮಸ್ಕಾರ. ಕೃತಜ್ಞತೆಗಳು.